ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದಗೌಡ. ಇವತ್ತು ಸಂಡೇ ಆದ್ದರಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಯಾವುದ್ರಲ್ಲಿ ಬ್ಯುಸಿ ಇದ್ದೆ ಅಂತ ಕೇಳಬೇಡಿ, ತಿರುಗೋದ್ರಲ್ಲಿ ಬ್ಯುಸಿ ಇದ್ದೆ. ಸೊ ಇವತ್ತು ಬೆಳಗ್ಗೆ ನಾವು ಬೇಗ ಎದ್ದು ನಂದಿ ಹಿಲ್ಸ್ಗೆ ಹೋಗೋಣ, ಸನ್ರೈಸಸ್ ವ್ಯೂ ನೋಡೋಣ ಅಂತೇಳಿ ಹೊರಟ್ವಿ. ಸೊ ಆನ್ ದ ವೇ ಹೋಗುವಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಇವತ್ತು ಸಿಗುತ್ತಾ ಸಿಗಲ್ವೋ ಅಂದ್ಕೊಂಡು ಹೋದ್ವಿ. ಬಟ್ ಆದರೆ ನಮ್ಮ ಬ್ಯಾಡ್ ಲಕ್, ನಾವೇನೋ ಆನ್ ಟೈಮ್ ರೀಚ್ ಆದ್ವಿ. ಆದರೆ ಇವತ್ತು ಫುಲ್ಲು ಕ್ಲೌಡ್ ಇತ್ತು. ಸೊ ಸ್ನೋ ಅಂತೂ ಫುಲ್ಲು ಕವರ್ ಆಗಿತ್ತು. ಆದ್ದರಿಂದ ನಮಗೆ ಸನ್ರೈಸಸ್ ಕಾಣಿಸ್ತಿಲ್ಲ. ಸರಿ ಅಂತೇಳಿ ಅಲ್ಲೇ ಒಂದಷ್ಟು ಫೋಟೋಸ್ ತೊಗೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ಹೊರಟು ಆನ್ ದ ವೇ ಬರಬೇಕಾದ್ರೆ ಕಾಫಿ ಕುಡ್ಕೊಂಡು ಮತ್ತೆ ತಿಂಡಿ ತಿಂದ್ಕೊಂಡು ಪಿ ಜಿಗಂತೂ ಬಂದ್ವಿ. ಪಿ ಜಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವು ಬ್ಯಾಂಗ್ಳೂರು ಪ್ಯಾಲೇಸ್ ನೋಡೋಣ ಅಂತೇಳಿ ಮೆಟ್ರೋಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಮೆಟ್ರೋ ಹತ್ಕೊಂಡು ಬ್ಯಾಂಗ್ಳೂರು ಪ್ಯಾಲೇಸ್ಗೆ ನಾವು ಹೋದ್ವಿ. ಬಟ್ ಆದರೆ ಮೈಸೂರು ಪ್ಯಾಲೇಸ್ ಅಷ್ಟು ದೊಡ್ಡದಂತೂ ಇಲ್ಲ, ಬಟ್ ನೋಡೋಕ್ಕಂತೂ ಚೆನ್ನಾಗೈತೆ. ಹೋದ್ವಿ, ನೋಡಿಕೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ನಾವು ಮಲ್ಲೇಶ್ವರಂಗೆ ಬಂದ್ವಿ. ಮಲ್ಲೇಶ್ವರಂಗೆ ಬಂದು ಅಲ್ಲಿ ಈಟ್ ರಾಜ ಅನ್ನೋ ಒಂದು ಕಾನ್ಸೆಪ್ಟ್, ಅಂದರೆ ನೋ ವೇಸ್ಟ್ ಕಾನ್ಸೆಪ್ಟ್ ಇಟ್ಕೊಂಡು ಜ್ಯೂಸಸ್ನ ಮಾಡ್ತಿದ್ರು. ಸೊ ಅಲ್ಲಿ ಟೇಸ್ಟ್ ಮಾಡೋಣ ಅಂತೇಳಿ ಮಲ್ಲೇಶ್ವರಂಗೆ ಹೋಗಿ ಅಲ್ಲೂ ಟೇಸ್ಟ್ ಮಾಡಿಕೊಂಡು ಅಲ್ಲಿಂದ ಹಂಗೆ ಅಮೃತ್ ಐಸ್ ಕ್ರೀಮ್ ಅಂತೇಳಿ ಸೊ ಇನ್ಸ್ಟಾಲ್ ನೋಡಿದ್ದೆ, ಟೇಸ್ಟ್ ಚೆನ್ನಾಗಿತ್ತು ಅಂತೇಳಿ ರಿವ್ಯೂ ಕೊಟ್ಟಿದ್ದರು. ಸೊ ಅದಕ್ಕೆ ನಾನು ಟೇಸ್ಟ್ ಮಾಡೋಣ, ಹೆಂಗಿದ್ರು ಮಲ್ಲೇಶ್ವರಂ ಬಂದಿದ್ದೀನಿ ಅಂತೇಳಿ ಸೊ ಅಲ್ಲೂ ಹೋಗಿ ನಾನು ಟೇಸ್ಟ್ ಮಾಡಿಕೊಂಡು ಮತ್ತೆ ನಾವು ಪಿ ಜಿಗಂತೂ ಬಂದ್ವಿ.